ತುಂಬ ವರ್ಷಗಳ ಹಿಂದಿನ ಘಟನೆ. ಒಂದು ಸುಂದರವಾದ ಊರು. ಆ ಊರಿನಲ್ಲಿ ಒಬ್ಬ ಆಗರ್ಭ ಶ್ರೀಮಂತನು ವಾಸವಾಗಿರ್ತಾನೆ. ಆ ಶ್ರೀಮಂತನಿಗೆ ಎಲ್ಲರೂ ಸೇಡ್ಜಿ ಅಂತ ಕರೀತಿರ್ತಾರೆ. ಅವನ ಬಳಿ ಎಷ್ಟು ಆಸ್ತಿ ಇತ್ತು ಅಂದರೆ ಎನಿಸಲಾಗದಷ್ಟು ದುಡ್ಡು, ದೊಡ್ಡ ದೊಡ್ಡ ಬಂಗಲೆಗಳು, ಆಸ್ತಿ ಪಾಸ್ತಿ, ಹೊಲ, ಸಂಪತ್ತು, ಒಡವೆ, ವಸ್ತ್ರ ಎಲ್ಲವೂ ಇತ್ತು. ಅದೆಷ್ಟು ಸಂಪತ್ತಿತ್ತೆಂದರೆ ಅವನ ಬಳಿಗೆ ಎಷ್ಟೋ ಜನ ಕೆಲಸಕ್ಕೆ ಆಳುಗಳಿದ್ರು. ಆದರೂ ಕೂಡ ಆ ವ್ಯಕ್ತಿ ಇನ್ನೂ ದುಡ್ಡಿಗಾಗಿ ಹಬ್ಬಿಸ್ತಾನೇ ಇದ್ದ. ಅವನ ಬಳಿ ಇರುವ ಆಸ್ತಿ ಎಷ್ಟಿತ್ತು ಅಂದರೆ ಅವನಿಗೇ ಲೆಕ್ಕ ಇರಲಿಲ್ಲ. ಅಷ್ಟೊಂದು ಆಸ್ತಿಯನ್ನು ಸಂಪಾದಿಸಿದ್ದ ಆ ಸೇಡ್ಜಿಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ನನ್ನ ಬಳಿ ಇರುವ ಎಲ್ಲ ಆಸ್ತಿ ಎಷ್ಟು ಆಗುತ್ತೆ, ಅದರ ಮೌಲ್ಯ ಎಷ್ಟು ಆಗುತ್ತೆ ಅಂತ. ಹೀಗೆ ಒಂದು ದಿನ ಆ ಸೇಡ್ಜಿ ಏನು ಮಾಡ್ತಾನೆ ಅಂದರೆ ತನ್ನ ಬಳಿ ಇರುವ ಮ್ಯಾನೇಜರ್ನನ್ನು ಕರೆದು, ನೋಡಪ್ಪ, ನನ್ನ ಬಳಿ ಎಷ್ಟು ಆಸ್ತಿ ಇದೆ, ನನ್ನ ಬಳಿ ಇರುವ ಹಣ ಎಷ್ಟು, ನನ್ನ ಬಳಿ ಇರುವ ಒಡವೆ, ವಸ್ತ್ರ, ಸಂಪತ್ತು, ಹೊಲ, ಆಸ್ತಿ, ಮನೆ, ಬಂಗ್ಲೆ ಇದೆಲ್ಲದರ ಮೌಲ್ಯ ಎಷ್ಟಾಗತ್ತೆ, ನನಗೆ ನೀನು 2 ದಿನಗಳ ಸಮಯ ತಗೊಂಡು ಹೇಳಬೇಕು ಅಂತಾನೆ. ಅದಕ್ಕೆ ಒಪ್ಪಿಕೊಂಡ ಆ ಮ್ಯಾನೇಜರ್ 2 ದಿನಗಳ ಸಮಯ ತಗೊಂಡು ಅವನು ಯಾವುದೇ ಕಾಗದ ಪತ್ರಗಳನ್ನು ತಗೊಂಡು ಬರದೆ ಸುಮ್ಮನೆ ಕೈ ಅಲ್ಲಾಡಿಸ್ತಾ ಬರ್ತಾನೆ. ಅದನ್ನು ನೋಡಿದ ಆ ಸೇಡ್ಜಿ ಮ್ಯಾನೇಜರ್ನನ್ನು ಕೇಳ್ತಾನೆ, ನಾನು ಹೇಳಿದ ಕೆಲಸ ಏನು ಮಾಡಿದೆ, 2 ದಿನಗಳ ಸಮಯ ತಗೊಂಡ್ರೂ ಕೂಡ ನೀನು ಹಾಗೆ ಬಂದಿದೆಯಲ್ಲ ಅಂತಾನೆ. ಅದಕ್ಕೆ ಮ್ಯಾನೇಜರ್ ಹೇಳ್ತಾರೆ, ನೋಡಿ ಸರ್, ನಿಮ್ಮ ಬಳಿ ಇರುವ ಆಸ್ತಿ ಎಷ್ಟು ಅಂತ ನಾನೀಗ ನಿಮಗೆ ಹೇಳ್ತೀನಿ. ನಿಮ್ಮ ಬಳಿ ಇರುವ ಆಸ್ತಿಯ ಮೌಲ್ಯ ಎಷ್ಟು ಅಂದರೆ, ನಿಮ್ಮ ಬಳಿ ಇರುವ ಆಸ್ತಿ ಎಷ್ಟಿದೆ ಅಂದರೆ ನೀವಷ್ಟೇ ಅಲ್ಲ, ನಿಮ್ಮನ್ನು ಹಿಡ್ಕೊಂಡು ನಿಮ್ಮ ಮುಂದಿನ 7 ಪೀಳಿಗೆವರೆಗೂ ನೀವು ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಅಂತಾನೆ. ಅಷ್ಟೊಂದು ಆಸ್ತಿ ನಿಮ್ಮ ಬಳಿ ಇದೆ ಸೇಡ್ಜಿ ಅಂತಾನೆ. ಅದನ್ನು ಕೇಳಿದ ಸೇಡ್ಜಿ ತುಂಬಾ ಸಂತೋಷ ಪಟ್ಕೋತಾನೆ. ಅವನಿಗೆ ಎಲ್ಲಿಲ್ಲದ ಆನಂದ, ಎಲ್ಲಿಲ್ಲದ ಸಂತೋಷ. ಅಷ್ಟೇ ಸಂತೋಷದಿಂದ ಮ್ಯಾನೇಜರ್ಗೆ ಸ್ವಲ್ಪ ಹಣ ಕೊಟ್ಟು ಅವನಿಗೆ ಕಳಿಸ್ತಾನೆ. ಅವನಿಗೆ ಎಲ್ಲೋ ಒಂದು ಕಡೆ ಚಿಂತೆ ಕಾಡತೊಡಗುತ್ತೆ. ನನ್ನ ಮುಂದಿನ 7 ಪೀಳಿಗೆವರೆಗೂ ನಾನು ಆರಾಮಾಗಿ ಕೂತು ತಿನ್ನಬಹುದು, ನನ್ನ ಮುಂದಿನ 7 ಪೀಳಿಗೆ ಆರಾಮಾಗಿ ಕೂತ್ಕೊಂಡು ತಿನ್ನಬಹುದು ನಿಜ. ಆದರೆ ನನ್ನ 8ನೇ ಪೀಳಿಗೆಯ ಗತಿ ಏನು, ನನ್ನ 8ನೇ ಪೀಳಿಗೆ ಏನು ಮಾಡುತ್ತೆ ದುಡ್ಡಿಗೋಸ್ಕರ ಅಂತ ಮತ್ತೆ ಚಿಂತೆಯಲ್ಲಿ ಮುಳುಗ್ತಾನೆ ಆ ಸೇಡ್ಜಿ. ಹೀಗೆ ಚಿಂತೆಯಲ್ಲಿ ಮಗ್ನನಾದ ಸೇಡ್ಜಿಯ ಆರೋಗ್ಯ ದಿನೇ ದಿನೇ ಕೆಡಲು ಆರಂಭಿಸುತ್ತೆ. ಆ ಮ್ಯಾನೇಜರ್ ಸೇಡ್ಜಿಗೆ ಒಂದು ಉಪಾಯವನ್ನು ಕೊಡ್ತಾನೆ. ಮಹಾರಾಜರೇ, ನಿಮ್ಮ ಈ ಚಿಂತೆಗೆ, ನಿಮ್ಮ ಈ ಭಯಕ್ಕೆ ನನ್ನಲ್ಲಿ ಒಂದು ಸಲಹೆ ಇದೆ. ನಮ್ಮ ಊರಿನ ಹೊರಗಡೆ ಇರುವ ಕಾಡಿನಲ್ಲಿ ಒಬ್ಬ ಮಹಾರಾಜರು ಅಂದರೆ ಒಬ್ಬ ಹಿರಿಯ ಸನ್ಯಾಸಿಯೊಬ್ಬರು ಧ್ಯಾನದಲ್ಲಿ ಮಗ್ನರಾಗಿರ್ತಾರೆ. ಅವರು ತುಂಬಾ ಜಾಣರು, ತುಂಬಾ ಬುದ್ಧಿವಂತರು. ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಅವರ ಬಳಿ ಅದ್ಭುತ ಪರಿಹಾರ ಸಿಗತ್ತೆ, ಉತ್ತಮ ಉತ್ತರ ನಿಮಗೆ ಸಿಗತ್ತೆ. ಅದಕ್ಕೋಸ್ಕರ ನೀವು ತಪ್ಪದೆ ಅಲ್ಲಿಗೆ ಹೋಗಿ ಬರಬೇಕು ಅಂತ ಆ ಸೇಡ್ಜಿಗೆ ಅವರ ಬಳಿ ಇರುವ ಮ್ಯಾನೇಜರ್ ಸಲಹೆ ಕೊಡ್ತಾರೆ. ಮ್ಯಾನೇಜರ್ನ ಸಲಹೆಯಂತೆ ಸೇಡ್ಜಿ ಕಾಡಿಗೆ ಹೋಗ್ತಾರೆ. ಕಾಡಿನಲ್ಲಿರುವ ಆ ಸನ್ಯಾಸಿಯನ್ನ ಭೇಟಿಯಾಗ್ತಾರೆ. ಸನ್ಯಾಸಿಗಳು ಆ ಸೇಡ್ಜಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಮಗು, ಹೇಳು ನಿನ್ನ ಸಮಸ್ಯೆ ಏನು ಅಂತ, ಇಲ್ಲಿಗೆ ಯಾಕೆ ಬಂದಿರುವೆ ಅಂತ ಕೇಳ್ತಾರೆ. ಅದಕ್ಕೆ ಸೇಡ್ಜಿ ಹೇಳ್ತಾರೆ, ಮಹಾಪ್ರಭು, ನನ್ನ ಬಳಿ ಒಂದು ದೊಡ್ಡ ಸಮಸ್ಯೆ ನನಗೆ ಕಾಡ್ತಾ ಇದೆ. ಆ ಸಮಸ್ಯೆ ಯಾವುದು ಅಂದರೆ, ಪ್ರತಿದಿನ ನನಗೆ ಕಾಡ್ತಾ ಇರುವ ಒಂದೇ ಒಂದು ದೊಡ್ಡ ಚಿಂತೆ ಅಂದರೆ, ನನ್ನ ಹತ್ರ 7 ಪೀಳಿಗೆಗೆ ಆಗುವಷ್ಟು ಆಸ್ತಿ ಇದೆ. ಆದರೆ ನನಗಿರುವ ಒಂದೇ ಒಂದು ಚಿಂತೆ ಅಂದರೆ, ನನ್ನ 8ನೇ ಪೀಳಿಗೆ ಏನು ಮಾಡುತ್ತೆ, ಅವರ ಜೀವನದ ಆಸೆ ಏನು. ನಾವೀಗ ಇಷ್ಟೊಂದು ಸಂತೋಷವಾಗಿ ಬದುಕ್ತಾ ಇದ್ದೀವಲ್ಲ, ನನ್ನ ಆ 8ನೇ ಪೀಳಿಗೆಯ ಗತಿ ಏನು, ಅವ್ರು ಹೇಗೆ ಬದುಕ್ತಾರೆ, ಅವರ ಜೀವನದ ಆಧಾರವೇನು, ಅವ್ರಿಗೆ ಯಾರು ಆಧಾರ ಆಗ್ತಾರೆ. ನನಗೆ ಕಾಡ್ತಾ ಇರೋ ಒಂದೇ ಒಂದು ಚಿಂತೆ ಅಂದರೆ ಇದೇ ಗುರುಗಳೇ, ನನ್ನ ಸಮಸ್ಯೆಗೆ ಪರಿಹಾರ ಕೊಡ್ತೀರಾ, ನಿಮ್ಮಿಂದ ಇದು ಸಾಧ್ಯನಾ ಅಂತ ಕೇಳ್ತಾನೆ. ಅದಕ್ಕೆ ಸನ್ಯಾಸಿಗಳು ಸೇಡ್ಜಿಗೆ ಹೀಗೆ ಹೇಳ್ತಾರೆ, ನೋಡು ಮಗು, ನೀನು ಒಂದು ಕೆಲಸ ಮಾಡು, ಹೀಗೇ ಹೋಗು, ಅಲ್ಲಿ ಕೊನೆಯ ಒಂದು ಚಿಕ್ಕ ಗುಡಿಸಲಿದೆ. ಆ ಗುಡಿಸಿನಲ್ಲಿ ಒಬ್ಬಳು ಅಂದರೆ ತುಂಬಾ ವಯಸ್ಸಾದ ಒಬ್ಬಳು ಅಜ್ಜಿ ಇದ್ದಾಳೆ. ಅವಳಿಗೆ ಹೋಗಿ ನೀನು 10 kg ಅಕ್ಕಿಯನ್ನು ಕೊಟ್ಟು ಬಾ ಅಂತಾರೆ. ನೀನು ಈ ಕೆಲಸ ಮಾಡಿದ್ರೆ ನಿನಗೆ ಉಪಾಯ ನಾನು ಹೇಳ್ಕೊಡ್ತೀನಿ ಅಂತಾರೆ. ಅದಕ್ಕೆ ತುಂಬಾ ಸಂತೋಷದಿಂದ ಆ ಸೇಡ್ಜಿ 10 kg ಅಲ್ಲ, 100 kgಯ 2 ಚೀಲಗಳನ್ನು ಅವರ ಮನೆಗೆ ಕಳಿಸಲು ಮುಂದಾಗ್ತಾನೆ. ಸೇಡ್ಜಿ 2 ಕೆಲಸಗಾರರನ್ನು ಕರೆದು, ನೀವು ಇಬ್ಬರು ಹೋಗಿ ಆ ಮನೆಗೆ 50 kgಯ 2 ಚೀಲದ ಅಕ್ಕಿಗಳನ್ನು ಕೊಟ್ಟು ಬರಬೇಕು ಅಂತಾರೆ. ಆಗ ಆ 2 ಕೆಲಸಗಾರರು ಇಬ್ಬರು
50 kg 2 ಚೀಲಗಳನ್ನು ತಗೊಂಡು ಬರುವಾಗ ಅವರ ಬೆನ್ನ ಹಿಂದೆ ಆ ಸೇಠ್ಜಿ ಕೂಡ ಹೋಗ್ತಾನೆ. ಸೇಠ್ಜಿ ಆ ಮನೆಗೆ ಹೋಗಿ ಬಾಗಿಲನ್ನು ತಟ್ತಾನೆ. ಬಾಗಿಲು ತಟ್ಟಿದ ತಕ್ಷಣ ಒಳಗಡೆಯಿಂದ ಅಜ್ಜಿ ಬರ್ತಾಳೆ. ಅಜ್ಜಿ ಬಂದ ತಕ್ಷಣ ಸೇಠ್ಜಿ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಅಜ್ಜಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ನಿಮ್ಮ ಸಹಾಯಕ್ಕೆ ಅಂತ ಬಂದಿದ್ದೀನಿ. ಈಗೋ 50 kgಗಳ 2 ಅಕ್ಕಿ ಚೀಲಗಳನ್ನು ನಾನು ನಿಮಗೆ ತಿನ್ನೋದಕ್ಕೆ ಅಂತ ತಂದಿದ್ದೀನಿ. ಇದರಿಂದ ನೀವು ಅನ್ನ ಮಾಡಿಕೊಂಡು ಊಟ ಮಾಡಿ ಆರಾಮಾಗಿರ್ಬೋದು ಅಂತಾನೆ. ಅದಕ್ಕೆ ಆ ಅಜ್ಜಿ ಏನು ಹೇಳ್ತಾರೆ ಗೊತ್ತಾ? ಇಲ್ಲ ಮಗು, ನಾನೀಗ ಊಟ ಮಾಡಾಯಿತು, ನನಗೆ ಇದರ ಅವಶ್ಯಕತೆ ಈಗಿಲ್ಲ, ಇದನ್ನು ತಗೊಂಡು ಹೋಗು ಅಂತಾರೆ. ಅದಕ್ಕೆ ಸೇಠ್ಜಿ ಏನು ಹೇಳ್ತಾರೆ ಗೊತ್ತಾ? ಏನು, ಇವತ್ತು ಊಟ ಮಾಡಿದರೆ ಸಾಕಾ, ನಾಳೆಗೆ ಆಗತ್ತಲ್ವಾ? ಇದನ್ನು ನಾಳೆಯಿಂದ 6 ತಿಂಗಳವರೆಗೆ ನೀವು ಆರಾಮಾಗಿ ತಿನ್ನಬಹುದಲ್ವಾ? ಇದನ್ನು ದಯವಿಟ್ಟು ತಗೊಳ್ಳಿ ಅಂತಾನೆ. ಅದಕ್ಕೆ ಅಜ್ಜಿ ಹೇಳ್ತಾರೆ, ಇಲ್ಲ ಮಗು, ನನಗೆ ಇವತ್ತು ಹೊಟ್ಟೆ ಹಸಿವಿತ್ತು, ನಾನು ಇವತ್ತು ಹೊಟ್ಟೆ ತುಂಬ ಉಂಡಿದ್ದೀನಿ. ನನ್ನ ಹಸಿವನ್ನು ಆ ಭಗವಂತ ಇವತ್ತಿಗೆ ನೀಗಿಸಿದ್ದಾನೆ, ನನಗೆ ನಾಳೆಯ ಚಿಂತೆ ಇಲ್ಲ, ದಯವಿಟ್ಟು ಇದನ್ನು ತಗೊಂಡು ಹೋಗು ಅಂತಾನೆ. ಅದಕ್ಕೆ ಆ ಸೇಠ್ಜಿ ಏನು ಹೇಳ್ತಾರೆ ಗೊತ್ತಾ? 100 kg ಬೇಡ ಅಮ್ಮ, ಇದರಲ್ಲಿರುವ 10 kg ಅಕ್ಕಿ ಆದರೂ ನೀವು ತಗೋಬೇಕು ಅಂತಾನೆ. ಅದಕ್ಕೆ ಅಜ್ಜಿ ಖಡಾಖಂಡಿತವಾಗಿ ನಿರಾಕರಿಸಿ ಬಿಡ್ತಾಳೆ. ಸೇಠ್ಜಿ ಕೊನೆಗೆ ಏನು ಹೇಳ್ತಾನೆ ಗೊತ್ತಾ? ಅಜ್ಜಿ, ಇದರಲ್ಲಿರುವ 1 kg ಅಕ್ಕಿಯನ್ನಾದರೂ ನೀವು ತಗೊಳ್ಳಿ ಅಂತಾರೆ. ಸೇಠ್ಜಿ ಆ ಮಾತಿಗೆ ಅಜ್ಜಿಗೆ ಏನು ಹೇಳ್ತಾರೆ ಗೊತ್ತಾ? ಮಗು, ನಿನಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನಗೆ ನಾಳಿನ ಚಿಂತೆ ಇಲ್ಲ, ಇವತ್ತು ನನಗೆ ಹೊಟ್ಟೆ ತುಂಬಿದೆಯಾ ಅಷ್ಟೇ ಸಾಕು. ನಾಳೆ ಮತ್ತೆ ನನಗಾಗಿ ಆ ಭಗವಂತನ ಆಯ್ಕೆ ಬೇರೆಯದ್ದೇ ಆಗಿದೆ, ಅವನ ವಿಚಾರಗಳು ಬೇರೆಯದ್ದೇ ಆಗಿದೆ, ಅವನ ಆಡಿಸಿದಂತೆ ನಾನು ಆಡ್ತೀನಿ ಅಷ್ಟೇ. ಹೀಗೆ ಅಜ್ಜಿ ಹೇಳುವಾಗ ಆ ಸೇಠ್ಜಿಯ ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ಸಪ್ಪೆ ಮೋರೆ ಹಾಕಿಕೊಂಡು ವಾಪಸ್ ಆ ಗುಡಿಸಲಿನ ಹೊರಗಡೆ ಬರ್ತಾನೆ ಸೇಠ್ಜಿ. ಆತನಿಗೆ ಅರ್ಥ ಆಗೋಗಿರುತ್ತೆ, ಜೀವನದಲ್ಲಿ ನಾವು ಬದುಕಬೇಕಾಗಿರೋದು ಹೇಗೆ ಅನ್ನೋದನ್ನು ಅವನು ಮನವರಿಕೆ ಮಾಡಿಕೊಂಡಾಗಿರುತ್ತೆ. ಡಿಯರ್ ಫ್ರೆಂಡ್ಸ್, ಕಥೆಯ ಮುಖ್ಯ ಉದ್ದೇಶ ಏನು ಅಂತ ನಿಮಗೂ ಕೂಡ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ. ಜೀವನದಲ್ಲಿ ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ದುರಾಸೆ ಇರಬಾರ್ದು. ನಾವು ಏನೇ ಮಾಡಿದರೂ ನಮಗೋಸ್ಕರ ನಾವು ಮಾಡ್ಕೋಬೇಕು. ನಮ್ಮ ಮುಂದಿನ ಪೀಳಿಗೆ, ಆ ಮುಂದಿನ ಪೀಳಿಗೆ ಅಂತ ನಮ್ಮ ಬಳಿ ಇರುವ ಈಗಿನ ಪೀಳಿಗೆ ಮತ್ತು ಈಗಿನ ಭವಿಷ್ಯ, ಈಗಿನ ಜೀವನವನ್ನು ನಾವು ಹಾಳು ಮಾಡ್ಕೋತಾ ಇದ್ದೀವಿ. ನಾಳೆಯ ಚಿಂತೆ ಮಾಡಿ ಯಾರೂ ಉದ್ಧಾರ ಆಗಿಲ್ಲ ಫ್ರೆಂಡ್ಸ್. ಈ ಜಗತ್ತಿನಲ್ಲಿ ನಾನು ಬದುಕ್ತೀನಿ ಅನ್ನೋ ವಿಶ್ವಾಸ ನಿಮ್ಮಲ್ಲಿರಬೇಕು. ನಾನು ಎಷ್ಟೇ ಕಷ್ಟ ಬರಲಿ, ನನಗೆ ಯಾವುದೇ ಭಯದ ಅವಶ್ಯಕತೆ ಇಲ್ಲ, ನಾನು ಯಾವುದೇ ಚಿಂತೆ ಮಾಡೋದಿಲ್ಲ, ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಗೆಲುವು ಸಾಧಿಸ್ತೀನಿ ಅನ್ನೋ ಹಂಬಲ ನಿಮ್ಮಲ್ಲಿರಬೇಕು. ಇಂತಹ ಅತ್ಯದ್ಭುತ ಕಥೆಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿರ್ತೀನಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.